ಮಂಡ್ಯ ನಗರದ ಪೊಲೀಸ್ ಕಾಲೋನಿ ಪ್ರೌಢಶಾಲಾ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಾಗೂ ವಕೀಲರು ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಾಡಪ್ರಭು ಕೆಂಪೇಗೌಡರ ಜಯಂತಿ ನಿತ್ಯೋತ್ಸವವಾಗಬೇಕು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಯಲಹಂಕ ನಾಡಪ್ರಭು ಮತ್ತು ಬೆಂಗಳೂರು ನಗರದ ಸಂಸ್ಥಾಪಕರಾಗಿದ್ದರು. ದೂರದೃಷ್ಟಿಯ ಆಡಳಿತಗಾರರಾಗಿದ್ದ ಅವರು 1537ರಲ್ಲಿ ಬೆಂಗಳೂರು ಕೋಟೆ ಮತ್ತು ನಗರವನ್ನ ನಿರ್ಮಿಸಿ ಜನರಿಗೆ ಅನುಕೂಲವಾಗುವಂತೆ ಅನೇಕ ಕೆರೆಗಳನ್ನು ಹಾಗೂ ವ್ಯಾಪಾರ ಪೇಟೆಗಳನ್ನು ಸ್ಥಾಪಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡದ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ್ ಮಹದೇವು, ಭವಿಷ್ಯದ ಬೆಂಗಳೂರಿನ ಗಡಿಗಳನ್ನು ಗುರುತಿಸಲು ನಗರದ 4 ದಿಕ್ಕುಗಳಲ್ಲಿ ಲಾಲ್ಬಾಗ್, ಹಲ್ಸೂರು, ಕೆಂಗೇರಿ ಮತ್ತು ಮೇಕ್ರಿ ಸರ್ಕಲ್ ಬಳಿ ಗೋಪುರಗಳನ್ನು ನಿರ್ಮಿಸಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾ ಎಚ್.ಸಿ. ಆನಂದ್, ಶ್ರೀಮತಿ ಮಂಜುಳಾ ರಮೇಶ್, ಬಸರಾಳು ಬಿಆರ್ ಕೃಷ್ಣೇಗೌಡ, ನೆಹರು ಯುವ ಕೇಂದ್ರದ ಎಚ್ಎಂ ಬಸವರಾಜುರವರುಗಳು ಕೆಂಪೇಗೌಡರನ್ನ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕರಾದ ಡಾ ಶಭಾನಾರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾ ಶಿವರಾಜೇಗೌಡ, ಎನ್ ಪ್ರಿಯಾ ರಮೇಶ್, ಬಿಆರ್ ಕೃಷ್ಣೇಗೌಡ ಕುಮಾರ್, ರಾಜಾನಂದ್, ಟಿ ವೆಂಕಟಶೆಟ್ಟಿ, ಎಚ್ಜಿ ಲೀಲಾವತಿ, ಗೋಪಾಲ್, ಪ್ರೇಮ, ಮಾದಪ್ಪ, ಮೈಸೂರವರುಗಳನ್ನು ಕೆಂಪೇಗೌಡ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಜಾತ ಕೃಷ್ಣ, ಚಿಕ್ಕಬಳ್ಳಿ ಕೃಷ್ಣ, ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್, ನಗರಸಭಾ ಸದಸ್ಯ ರವೀಂದ್ರ, ಪುಟ್ಟಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಜಯಂತಿ ಕಾರ್ಯಕ್ರಮವನ್ನು ಈಗಾಗಲೇ ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಸಾವಿರಾರು ಕಡೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರದ ವತಿಯಿಂದ. ಅದೇ ರೀತಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಪ್ರಬಂಧ ಸ್ಪರ್ಧೆ, ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಇಡೀ ನಾಡನ್ನು ಜಗತ್ತಿನಲ್ಲಿ ಬಹಳ, ಅದರಲ್ಲೂ ನಮ್ಮ ಅಖಂಡ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಸುಮಾರು 16ನೇ ಶತಮಾನದಲ್ಲಿ 1510ರಲ್ಲಿ ಜನಿಸಿದಂಥ ಮಹಾಚೇತನ ನಾಡಪ್ರಭು ಕೆಂಪೇಗೌಡ. ಹೊಡಿಬೇಕು ಮಕ್ಕಳಲ್ಲಿ ಚಪ್ಪಾಳೆ. 1510 ಅವ್ರ ಜನನ, ಅವರು ಲಿಂಗೈಕ್ಯರಾದಂಥದ್ದು ಅಲ್ವಾ. ಅವ್ರ ಮರಣ 1569. 59 ವರ್ಷಗಳ ಕಾಲ ನಿರಂತರವಾಗಿ ಅವರು ದಣಿವರಿಯದ ಒಂದು ಹೋರಾಟಗಾರರಾಗಿ, ಸಾಮಾಜಿಕ ಚಿಂತಕರಾಗಿ ಅವರು ಯಾವತ್ತೂ ಸ್ವಾರ್ಥ ಮನೋಭಾವನೆ ಇಟ್ಕೊಂಡಂಥವ್ರಲ್ಲ. ಹೇಗೆ ಇವನಾರವ ಬೇಡ, ಇವ ನಮ್ಮವ ಇಂದಿನಿಸಯ್ಯ ಕೂಡಲ ಸಂಗಮಾದೇವ ಅಂತೇಳಿ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ರು. ಅದೇ ರೀತಿ ಆ ನಾಡಪ್ರಭು ಕೆಂಪೇಗೌಡರು ಪ್ರತಿಯೊಂದು ಮನುಕುಲವನ್ನು ಪ್ರೀತಿ ಮಾಡಿದಂಥವ್ರು. ಪ್ರಾಣಿ ಪಕ್ಷಿಗಳಿಗೆ, ಬರೀ ಮನುಷ್ಯರ ಪ್ರಾಣಿ ಪಕ್ಷಿಗಳಿಗೆ ಕೆರೆ ಕಟ್ಟೆಗಳನ್ನ ಕಟ್ಟಿಸ್ಬೇಕು, ಅವಕ್ಕೆ ಆಹಾಕಾರ ಆದಂಥ ಸಂದರ್ಭದಲ್ಲಿ ನೀರನ್ನು ಉಣಿಸ್ಬೇಕು, ಆಹಾರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದಂಥವ್ರು ನಾಡಪ್ರಭು ಕೆಂಪೇಗೌಡರು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 1500 ಹಳ್ಳಿ ಇದೆ. ಸುಮಾರು ಹಳ್ಳಿಲಿ 2-3 ಕೆರೆ ಇದೆ. ಸುಮಾರು 4,000-4,500 ಸಾವಿರ ಕೆರೆಗಳು ಮಾತ್ರ ನಕ್ಷಲಿದೆ. ಆದರೆ ನೀರು ಇಳಿದು ಮಾತ್ರ ಒಂದು 500 ಕೆರೆಗಳಿದೆಯೋ ಇಲ್ವೋ ಅಲ್ವಾ. ಪರಿಸ್ಥಿತಿ ಹೆಂಗಾಗೋಗಿದೆ. ಯಾಕೆ ಅಂತ ಹೇಳಿದ್ರೆ, ಅವರು ಹಾಕೊಟ್ಟಂಥ ಮಾರ್ಗದರ್ಶನವನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಪರಿಸರದ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಅಲ್ವಾ ಸರ್. ಆ ಕೆರೆ ಕಟ್ಟೆಗಳನ್ನು ನಾವು ಸಹ ನಿರ್ಮಾಣ ಮಾಡ್ತಕ್ಕಂಥದ್ದು. ಪರಿಸರವೇ ದೇವರು, ಪ್ರಕೃತಿಯೇ
ದೇವರು ಅಂತಕ್ಕಂತಹ ದೇವರು ಹೇಳಿದ್ದಾನಪ್ಪ ಅಂತ ಹೇಳಿದ್ರೆ ಪ್ರಕೃತಿಯೇ ದೇವರು. ನಾಡಪ್ರಭು ಕೆಂಪೇಗೌಡರೇ ನಮಗೆ ದೇವರು ಅಲ್ವಾ. ಇವತ್ತು ಯಾವ ದೇವರು ಬಂದು ನಮ್ಗೆ ಆಹಾರ ಕೊಡಲಿಲ್ಲ. ನಾಡಪ್ರಭು ಕೆಂಪೇಗೌಡರು ಬಂದು ಬೆಂಗಳೂರಿನಲ್ಲಿ ಇವತ್ತು ನೋಡಿ, ಆವತ್ತು ದಿವಸದಲ್ಲಿ ಅಲ್ಲಿ ಅನೇಕ ಪೇಟೆಗಳನ್ನ, ಬಳೆಪೇಟೆ ಆಗ್ಬೋದು, ಇತರ ಚಿಕ್ಕಪೇಟೆ ಆಗಿರ್ಬೋದು, ಇನ್ನಿತರ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕಬೇಕಾದ್ರೆ ಹಣ ಅಂತಕ್ಕಂಥದ್ದು ಬೇಕು, ವ್ಯವಹಾರ ಅಂತಕ್ಕಂಥದ್ದು ಬೇಕು. ವ್ಯವಹಾರ ಮಾಡಬೇಕಾದ್ರೆ ಅವತ್ತೊಂದು ದಿವಸ ಬಾಂಬೆಗೋ ಮತ್ತೊಂದು ತೆಲಂಗಾಣಕ್ಕೂ ಮತ್ತೊಂದು ಹೋಗೋದು ಬೇಡ. ನಮ್ಮ ಬೆಂಗಳೂರು ನಗರದಲ್ಲೇ ನಮ್ಮ ಎಲ್ಲ ಈ ಅನುಕೂಲ ಎಲ್ಲ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡಲಿಂದ 4 ದಿಕ್ಕುಗಳಲ್ಲಿ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹಾಗೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ಯೋಜನೆಗಳನ್ನ, ಜನಪರ ಯೋಜನೆಗಳನ್ನ ಹಾಕೊಟ್ಟಂಥವ್ರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಬರೀ ಜೂನ್ ತಿಂಗಳಿಗೆ ಮಾತ್ರ ಸೀಮಿತ ಆಗದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಿತ್ಯೋತ್ಸವ ಆಗಬೇಕು. ಪ್ರತಿ ದಿವಸ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡಬೇಕಾಗಿಲ್ಲ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಒಂದು ಸಂಘಟನೆ ಒಕ್ಕಲಿಗರ ವೇದಿಕೆಯಿಂದ ಮಾಡತಕ್ಕಂಥ ಗುರಿ ಅನ್ನೋದಿಲ್ಲ, ಎಲ್ಲ ಅನುಕೂಲ ಮಾಡಬೇಕು. ಇವತ್ತು ನಮಗೆ ಬಹಳ ಸಂತೋಷ ಆಗ್ತದೆ. ನಾಡಪ್ರಭು ಕೆಂಪೇಗೌಡರು ಬಹಳ ಮನುಕುಲದ ಉದ್ಧಾರಕರಾದಂಥವ್ರು. ಅವರು ಯಾವತ್ತೂ ಸಹ ಯಾವುದು ಜಾತಿ ಧರ್ಮದ ಬಗ್ಗೆ ಮಾತಾಡಿದಂಥವ್ರಲ್ಲ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನ ವಿದ್ಯಾರ್ಥಿಗಳು ತಾವೆಲ್ಲ ಮೈಗೂಡಿಸ್ಕೋಬೇಕು. ಏನಪ್ಪ, ಇದು ಎಷ್ಟನೇ ಜಯಂತಿ ಮಕ್ಕಳೇ? ಯಾವಾಗ ಅವ್ರ ಜನನ ಯಾವತ್ತಪ್ಪ? ಜನನ ಯಾವಾಗ? ಪ್ರಬಂಧ ಸ್ಪರ್ಧೆ ಬರೆದಿದ್ದೀನಿ ತಾವೆಲ್ಲ. ಇನ್ನೂ ಉತ್ತಮವಾದ ಜ್ಞಾನವನ್ನು ಇಟ್ಕೋಬೇಕಾಗ್ತದೆ ಅಲ್ವಾ. ನಾಡಪ್ರಭು ಕೆಂಪೇಗೌಡರನ್ನ ನಮ್ಮ ತಂದೆ ತಾಯಿ ಎಷ್ಟು ನಾವು ಪ್ರೀತಿ ಮಾಡ್ತೀವೋ, ದೇವ್ರನ್ನ ಎಷ್ಟು ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ನಾಡಪ್ರಭು ಕೆಂಪೇಗೌಡರು ಮಾಡಬೇಕಾಗ್ತದೆ.